ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಂಗನಾಥನ ಬರ್ಡೇ ಇರುತ್ತೆ, ಆದರೆ ಮನೆಯವ್ರಿಗೆ ಯಾರಿಗೂ ಗೊತ್ತೇ ಇರಲ್ಲ ಬರ್ಡೇ ಅಂತ ಹೇಳ್ಬಿಟ್ಟು. ಮತ್ತು ಹಾಗೆ ಸೂರ್ಯಂದು ಕಾರು ಇನಾಗ್ರೇಷನ್ ಇರುತ್ತೆ, ಅದು ಕೂಡ ಎಲ್ಲರಿಗೂ ಗೊತ್ತಿದೆ. ಅವರು ಎಲ್ಲ ಹೋಗಬೇಕಿವತ್ತು. ಸೂರ್ಯ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಎಲ್ಲರೂ ಇನಾಗ್ರೇಷನಿಗೆ ಬನ್ನಿ ಪೂಜೆಗೆ ಅಂತ ಹೇಳ್ತಾ ಇದ್ದಾನೆ. ಸರಿ ಅಂದ್ಕೊಂಡು ಇನ್ನು ಶಾಂತಿ ಮೀನನ್ನು ಅಡುಗೆ ಮನೆಗೆ ಹೋಗೋಕ್ಕೆ ಬಿಟ್ಟಿಲ್ಲ, ಅಡುಗೆ ಮಾಡೋಕ್ಕೆಲ್ಲ ಶಾಂತಿನೇ ಮಾಡ್ತಾ ಇದ್ದಾಳೆ. ಹಾಗಾಗಿ ಆ ರಿಸ್ಕ್ ಇಲ್ಲ ಮೀನಂಗೆ. ತಾರನ ಕಡೆಯಿಂದ ಅದೊಂದು ಸೇವ್ ಆಗಿದೆ. ಮತ್ತು ಇವಾಗ ಎಲ್ಲರೂ ಬೆಳಿಗ್ಗೆ ಎದ್ದು ರಂಗನಾಥ ಎದ್ದು ಕೂತಿರ್ತಾನೆ. ಅಷ್ಟೊತ್ತಿಗೆ ಅವನ ಫ್ರೆಂಡ್ ಬರ್ತಾನೆ. ಹ್ಯಾಪಿ ಬರ್ಡೇ ಕಣೋ ರಂಗ ಅಂತ. ಓ ಥ್ಯಾಂಕ್ ಯು ಕಣೋ ಅಂತ. ಏನೋ ಯಾರು ಎದ್ದೇ ಇಲ್ವಲ್ಲೋ ಅಂತಾನೆ. ಯಾರೂ ಎದ್ದಿಲ್ಲ ಕಣೋ ಇನ್ನೂ ಅಂತ. ಮತ್ತು ಬರ್ಡೇ ಏನು ಸೆಲೆಬ್ರೇಷನ್ ಇಲ್ವೇನೋ ಅಂತಂದರೆ, ಅಯ್ಯೋ ಯಾರಿಗೆಲ್ಲ ನೆನಪಿರುತ್ತೋ ವಯಸ್ಸಾದ ಮುಖಗಳು. ನಮಗೆಂಥ ಬರ್ಡೇ, ಅವ್ರವ್ರ ಸಂಸಾರ ಆದಮೇಲೆ ಅವರವರು ಅದೆಲ್ಲ ಎಲ್ಲೋ ನೆನಪಿರುತ್ತೆ ಅಂತ ರಂಗನಾಥ ಹೇಳ್ತಾನೆ. ಆವಾಗ ಅವ್ನ ಫ್ರೆಂಡ್ ಹೇಳ್ತಾನೆ, ಅದು ಹೆಂಗೋ ಮರೆಯೋಕ್ಕೆ ಸಾಧ್ಯ, ನಿನ್ನ ಹೆಂಡ್ತಿಗಾದ್ರೂ ನೆನಪಿರುತ್ತೆ ಅಲ್ವಾ ಅಂತ. ಅವರೆಲ್ಲೋ ಅವಳು ಮಗ್ದಿರೋ ಅನ್ನೋದು ಅವ್ರದ್ದೇನೇನೋ ಪ್ರಾಬ್ಲಮ್ಗಳದ್ದು ಚಿಂತೆ ಆಗಿರುತ್ತೆ, ಅವಳಿಗೆ ಎಲ್ಲಿ ನೆನಪಿರುತ್ತೆ ಬಿಡು ಅಂತ ಹೀಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮನೋಜ ಬರ್ತಾನೆ ಎದ್ದು, ರವಿ ಬರ್ತಾನೆ ಎದ್ದು, ಮೀನಾ ತಾರ ಎಲ್ಲ ಎದ್ದು ಬರ್ತಾರೆ. ಎಲ್ಲ ಎದ್ದು ಬಂದ್ಬಿಟ್ಟು ಅಷ್ಟೊತ್ತಿಗೆ ಶಾಂತಿ ವಾಕ್ ಹೋಗಿ ಬಂದುಬಿಟ್ಟು ಒಂದು ಹಾಲು ತಂದು ಟೇಬಲ್ ಮೇಲೆ ಇಟ್ಬಿಟ್ಟು, ಇರ್ರಿ ಕಾಫಿ ಬರ್ತೀನಿ ಅಂತ ಹೋಗ್ತಾಳೆ. ಅವಳು ಬರೋ ಹೊತ್ತಿಗೆ ರಂಗನಾಥ ಫ್ರೆಂಡ್ ಬಂದಿರ್ತಾನೆ. ಆಮೇಲೆ ಏನು ಇವತ್ತು ಇಷ್ಟು ಬೇಗ ಬಂದುಬಿಟ್ರಿ, ದಿನ ತಿಂಡಿ ಹೊತ್ತಿಗೆ ಬರ್ತಿದ್ರಿ, ಇವತ್ತು ಕಾಫಿ ಹೊತ್ತಿಗೆ ಬಂದುಬಿಟ್ಟಿದ್ದೀರಲ್ಲ ಅಂತ. ಹೌದಮ್ಮ ಬಂದೆ ಸುಮ್ಮನೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಕೋರ್ಟಿಂದು ಇತ್ಯರ್ಥ ಆಗಲಿಲ್ಲ, ನೋಡಿ ಅಂತಿರೋ ಒಂದೊಳ್ಳೆ ಹುಡುಗಿ ತಂದು ಮದುವೆ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿರೋ ಹುಡುಗಿ ತತ್ತೀಯ ಮಮ್ಮಿ ಅಂತ ಬರ್ತಾನೆ ಹತ್ರಕ್ಕೆ. ಈಗ ನಿಂತ್ಕೊಳ್ಳೋ ಸುಮ್ಮನೆ, ನಿನ್ನಿಂದ ಇವೆಲ್ಲ ಆಗೋದೊಂದು ಸಾಕಾಗೋಗಿದೆ ನಿನ್ನ ಕಟ್ಕೊಂಡು ಅಂತ. ಆದರೂ ಪ್ರೀತಿ ಅವಳಿಗೆ ಬೆಟ್ಟದಷ್ಟು ಪ್ರೀತಿ ಇದೆ. ಈ ಕಡೆ ಸೂರ್ಯ ಬರ್ತಾನೆ. ಒಂದ್ಸಲಿ ಎಲ್ಲರೂ ಬಂದಿರ್ತಾರೆ. ಎಲ್ಲ ಇಲ್ಲಿ ಸೇರ್ಕೊಂಬಿಟ್ಟಿದ್ದೀರಾ, ಪೂಜೆಗೆ ಲೇಟ್ ಆಯಿತು, ಎಲ್ಲ ಹೊರಡಿ ಅಂತಾನೆ. ಸರಿ ಅಂತ ಆಯಿತು. ಆಮೇಲೆ ಹೊರಡಿ ಅಂದು ಸರಿ ಆಯಿತಾ. ಆಮೇಲೆ ಮತ್ತೆ ಮೀನನ್ನು ಕರ್ಕೊಂಡೋಗಿ ಪಾನಿಪುರಿ ಮತ್ತು ಚಿಪ್ಸ್ ಪ್ಯಾಕೆಟು, ಭೃಂಗ ಎಲ್ಲನೂ ಕೊಡಿಸ್ತಾನೆ. ಅವೇನೇನು ತಿನ್ನೋಂಥವು ಸ್ನ್ಯಾಕ್ಸ್ಗಳೆಲ್ಲ ಪ್ಯಾಕೆಟನ್ನೇ ತೆಗೆದು ಅವಳು ಕತ್ತಿಗೆ ಹಾಕಿ ಅವಳು ಕಿವಿಗೆ ತಲೆಗೆಲ್ಲ ಮುಡಿಸ್ಬಿಡ್ತಾನೆ, ತಿನ್ನು ಅಂತ. ಆಮೇಲೆ ಪಾನಿಪುರಿನ ತೆಗೆದು ಅವಳ ಬಾಯಿಗೆ ಕೊಡ್ತಾನೆ, ತಿನ್ನು ಅಂತೇಳಿ. ತುಂಬ ಚೆನ್ನಾಗಿದೆ ಅಂತ ಅವಳು ತಿಂತಾಳೆ. ತಿನ್ನು ಅಂತ ಕೊಡ್ತಾನೆ ಇರ್ತಾನೆ, ಅವಳು ತಿಂತಲೇ ಇರ್ತಾಳೆ. ಇದೆಲ್ಲ ಅಂದರೆ ಇವರು ಎಲ್ಲಿಗೆ ಅಂದರೆ ಪೂಜೆ ಸಾಮಾನು, ಸ್ವೀಟ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಹೋಗಿರ್ತಾರೆ. ಆವಾಗ ಈ ಕಡೆ ಬಂದು ಮಂಜು, ಅವನು ಯಾವಾಗಲೂ ಕೆಲಸ ಸಿಕ್ಕೋವರೆಗೂ ಬರೀ ಚಾಟ್ ಮಾಡೋದ್ರಲ್ಲೇ ಇರ್ತಾನೆ. ಆ ಕಡೆಯಿಂದ ತಾರ, ಈ ಕಡೆಯಿಂದ ಇವನು ವಾಯ್ಸಲ್ಲಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸೋದು ಅಥವಾ ಮೆಸೇಜು ಅಥವಾ ಹೀಗೆ ಏನೇನೋ ಮಾಡಿಕೊಂಡು ನಗಾಡ್ಕೊಂಡು ಇರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಬರ್ತಾಳೆ. ಬಾರೋ ಊಟ ಮಾಡು, ಟೈಮ್ ಆಯಿತು ಬಾರೋ ಅಂತ ಕರೀತಾಳೆ. ಆವಾಗ ಬರ್ತೀನಮ್ಮ ಅಂತ ಹೇಳ್ತಾನೆ. ಆಮೇಲೆ ಅಲ್ಲೇ ಕೂತಿರ್ತಾನೆ. ಸರಿ ತಟ್ಟೆಗೆ ಹಾಕೊಬಂದು ಅವಳೇ ಕೊಡ್ತಾಳೆ. ಕೊಟ್ಬಿಟ್ಟು ಊಟ ಮಾಡೋ ಅಂತ, ಮೊಬೈಲ್ ಆ ಕಡೆ ಇಟ್ಬಿಟ್ಟು ಊಟ ಮಾಡೋ ಅಂದರೆ ಇವ್ನು ತಟ್ಟೆನೇ ಆ ಕಡೆಗೆ ಇಟ್ಬಿಟ್ಟು ಮೊಬೈಲ್ ನೋಡ್ತಾ ಇರ್ತಾನೆ. ಅಯ್ಯೋ ರಾಮ, ಮೊಬೈಲ್ ಆ ಕಡೆಗೆ ತಟ್ಟೆ ತೊಗೊಂಡು ಊಟ ಮಾಡೋ ಅಂತಂದ್ರೆ ಮೊಬೈಲ್ ಇಟ್ಕೊಂಡಿದೆಯಲ್ಲೋ ಅಂತೇಳ್ಬಿಟ್ಟು ಮತ್ತೆ ಜೋರು ಮಾಡ್ತಾಳೆ. ಈ ಕಡೆ ತಾರನೂ ಅಷ್ಟೇ ಮೆಸೇಜ್ ಮಾಡ್ತಲೇ ಇರ್ತಾಳೆ. ಆಯಿತು ಅಮ್ಮ ಕರಿತವ್ರೆ ಬಿಡು, ಆಮೇಲೆ ಮಾಡ್ತೀನಿ ಅಂತಾನೆ. ಅದಕ್ಕೆ ಅಮ್ಮ ಬಂದರೆ ಏನಂತೆ, ಮೆಸೇಜ್ ಮಾಡು, ಗೊತ್ತಾದರೆ ಹೇಳು ಹೀಗೆ ಅಂತೇಳ್ಬಿಟ್ಟು. ಅದಕ್ಕೆ ಯಾಕೆ ಕದ್ದು ಮುಚ್ಚಿ ಇದು ಮಾಡಬೇಕು ಅಂತ ಹೇಳ್ತಾಳೆ.
ಆವಾಗ ಸರಿ ಅಂತಾಳೆ ಮೊಬೈಲ್ ಕೈಲಿಟ್ಕೊಂಡಾಗ ಅವ್ರ ಅಮ್ಮ ಬಂದು ಹಂಗಂದು ಹೋಗ್ತಾಳ. ಆವಾಗ ಇವನಿಗೆ ಸುಮ್ಮನಾಗ್ತಾನೆ, ಹೇಳಲ್ಲ. ಅವತ್ತು ಹೇಳು ಅಂತ ಹೇಳಿರ್ತಾಳೆ ತಾರ, ಅವನು ಹೇಳಲ್ಲ. ರಂಗನಾಥ ಫ್ರೆಂಡ್ ಜೊತೆ ಮಾತಾಡ್ತಾ ಕೂತಿರ್ತಾನೆ. ಆವಾಗ ಎಲ್ಲರೂ ಎದ್ದೆದ್ದಿದ್ದೆ ಲಿವಿಂಗ್ ಹಾಲಿಗೆ ಬರ್ತಾರೆ, ಎಲ್ಲ ಫ್ರೆಶ್ ಅಪ್ ಆಗಿ ಬಂದಾದಮೇಲೆ ಮೀನಾ ಮಾತಾಡಿಸ್ತಾ ಎಲ್ಲರೂ ಎಫಿ ಬರ್ಡೇ ಡ್ಯಾಡಿ, ಎಫಿ ಬರ್ಡೇ ಅಪ್ಪ, ಎಫಿ ಬರ್ಡೇ ಮಾವ ಅಂತ ಎಲ್ಲ ಮಾಡ್ತಾರೆ. ಮೀನ ಮಾತ್ರ ಮಾಡಿರಲ್ಲ, ಸುಮ್ಮನೆ ಇರ್ತಾಳೆ. ಆಮೇಲೆ ಅಲ್ಲಿಗೆ ಸೂರ್ಯ ಬರ್ತಾನೆ. ಸೂರ್ಯನ ಬಂದಾಗಲೂ ಸೂರ್ಯ ಏನೂ ಹೇಳಲ್ಲ. ಬಾರಿ ಲೇಟ್ ಆಯಿತು ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಅವ್ರನ್ನ ವಾದಿದ್ರನ್ನ ಕರ್ಕೊಂಡು ಒಳಗೆ ಬರಬೇಕಲ್ಲ, ಅದಕ್ಕೆ. ಆಮೇಲೆ ಒಳಗೆ ಬಂದಾಯಿತು. ಒಳಗೆ ಬಂದಾಗ ಅವರು ಜೋರಾಗಿ ಬ್ಯಾಂಡ್ ಸೆಟ್ಟನ್ನು ಬಡ್ಕೊಂಡು ಒಳಗೆ ಬರ್ತಾರೆ. ಆವಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಏನಿದು ಅಂತೇಳಿ ಎಲ್ಲ ಆ ಕಡೆ ನೋಡ್ತಿರ್ತಾರೆ. ಆವಾಗ ರಂಗನಾಥನ ಬರ್ತಡೆಗೆ ಗಿಫ್ಟು, ಬ್ಯಾಂಡ್ ಸೆಟ್ಟು, ಕೇಕು, ಸ್ವೀಟು ಎಲ್ಲ ತರಿಸಿರ್ತಾನೆ. ಹೂವಿನ ಹಾರ ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ದೊಡ್ಡ ದೊಡ್ಡ ಹೂವಿನ ಹಾರಗಳು. ಅಪ್ಪಗೊಂದು ಕೊಡ್ತಾನೆ, ಅಮ್ಮಗೊಂದು ಕೊಡ್ತಾನೆ. ಅಷ್ಟೊತ್ತಿಗಾಗಲೇ ಶಾಂತಿ ಎಷ್ಟೊಂದು ಸಲ ನನ್ನ ಮುದ್ದಿನ ಮಗ, ನನ್ನ ಮಗ ಅಂತ ಇರ್ತೀರ, ಏನು ಮಾಡಿದೆ ನಿಮ್ಮ ಮಗ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಲಿಲ್ಲ, ಹಾಗೆ ಏನೂ ಗೊತ್ತಿಲ್ಲ ಅನ್ನಂಗೆ ಹೋಗ್ತಿದ್ದಾನೆ ಅಂತ. ಸೊಸೆ ನೋಡಿದ್ರೆ ಅವಳು ಮಾಡ್ತಾಯಿಲ್ಲ, ಸುಮ್ಮನೆ ನಿಂತಿದ್ದಾಳೆ. ನಾವೆಲ್ಲ ಮಾಡಿದ್ವಿ, ಅವಳು ಮಾಡಲಿಲ್ಲ. ಮಗ ನೋಡಿದ್ರೆ ಇನ್ನೂ ಮಾಡಿಲ್ಲ, ಎಲ್ಲ ಅಲಿಯಕ್ಕೆ ಹೋಗೋನು ಏನೋ ಅಂತೇಳಿ ಎಲ್ಲ ಬೈತಾ ಇರ್ತಾಳೆ. ಆಗಾಗ ಏನೇ ಬೈದ್ರೂ ತಲೆನೇ ಕೆಡ್ಸ್ಕೊಳ್ಳಲ್ಲ ರಂಗನಾಥ. ಸುಮ್ಮನೆ ಅವನ ಪಾಡಿಗೆ ಅವನು ಇರ್ತಾನೆ. ಆಮೇಲೆ ಅವರೆಲ್ಲ ಕಾಫಿ ಎಲ್ಲ ಕೊಟ್ಟಾದಮೇಲೆ ಶಾಂತಿ ಎಲ್ಲ ಮಾತಾಡ್ತಾ ನಿಂತಿರ್ತಾರೆ. ಅಷ್ಟೊತ್ತಿಗೆ ಮನೆಯವರೆಲ್ಲ ಅಲ್ಲಿ ಎಲ್ಲರೂ ಬಂದಾದಮೇಲೆ ಎಲ್ಲರಿಗೂ ಗೊತ್ತಾಯಿತು, ಹ್ಯಾಪಿ ಬರ್ಡೇ ಅಲ್ವೇನಮ್ಮ ಇವತ್ತು ಅಂದ ತಕ್ಷಣವೇ, ನಿಮ್ಮ ಯಜಮಾನ್ರು ಹ್ಯಾಪಿ ಬರ್ಡೇ ಅಲ್ವೇನಮ್ಮ ಅಂದ ತಕ್ಷಣವೇ ಎಲ್ಲರಿಗೂ ಗೊತ್ತಾಯಿತು. ಅವಳು ಸಾರಿ ರೀ, ತಪ್ಪಾಯಿತು, ನಂಗೆ ಗೊತ್ತೇ ಆಗಲಿಲ್ಲ ಈ ಜಂಜಾಟದಲ್ಲಿ ಅಂಥೇಳಿ ಅವಳು ಅಂತಾಳೆ ಶಾಂತಿ. ಆಮೇಲೆ ಸರಿ ಅಂತೇಳ್ಬಿಟ್ಟು ಮೊಮ್ಮಗಳು ಅವಳು ರೆಡಿಯಾಗಿ ಬಂದಿರಲ್ಲ ಇನ್ನೂ, ಸರಿ ಅಂತೇಳಿ ಆಮೇಲೆ ತಾರ ಕೂಡ ರೆಡಿಯಾಗಿದ್ದಾಳೆ. ಎಲ್ಲರೂ ರೆಡಿಯಾಗವ್ರೆ. ಎಲ್ಲರೂ ಅದನ್ನೇ ಹೇಳ್ತಾ ಇರ್ತಾರೆ, ಎಲ್ಲರೂ ರೆಡಿಯಾಗಿದ್ದೀವಿ, ಈಗ ಎಲ್ಲಿಗೆ ಹೋಗೋಣ ಅಂಥೇಳಿ ಕೇಳ್ತಾರೆ. ಆವಾಗ ಏನಿಲ್ಲ, ಮೀನಾ ಹ್ಯಾಪಿ ಬರ್ಡೇ ಮಾವ ಅಂತಾಳೆ. ಸರಿ ಓಕೆ ಅಂತಾನೆ. ಆಮೇಲೆ ಅವಳು ಗಂಡಿಗೆ ಹೇಳ್ತಾಳೆ ಅನಿಸುತ್ತೆ ಆ ಕಡೆ ಹೋಗಿ. ಆಗ ಅವನು ಅಲ್ಲಿಂದನೇ ಬರ್ತಾವ ಹೇಳ್ಕೊಂಡು ಬರ್ತಾನೆ, ಹ್ಯಾಪಿ ಬರ್ಡೇ ಅಪ್ಪ ಅಂತ. ಸರಿ ಎಲ್ಲರದು ಹ್ಯಾಪಿ ಬರ್ಡೇ ಹೇಳಾಯಿತು. ಆಮೇಲೆ ತಾರ ಬರ್ತಾಳೆ, ಅಪ್ಪ ನಂಗೆ ಗೊತ್ತೇ ಇರಲಿಲ್ಲಪ್ಪ ಹ್ಯಾಪಿ ಬರ್ಡೇ ಇವತ್ತು ಅಂತೇಳಿ, ಸಾರಿ ಅಪ್ಪ, ಇವತ್ತೆಲ್ಲ ಡೆಕೋರೇಷನು ಎಲ್ಲದೂ ನನ್ನದೇ ಅಪ್ಪ ಅಂತೇಳ್ತಾಳೆ. ಆಮೇಲೆ ಏನು ಡೆಕೋರೇಷನ್ ಮಾಡ್ತೀಯಮ್ಮ, ಸಾಕು ಬಿಡಮ್ಮ, ಇಲ್ಲಿ ಇಷ್ಟು ವರ್ಷ ನನ್ನ ಜೊತೆನೇ ಬೆಳೆದವರು ಇದ್ದವರು ಅವರಿಗೆ ಗೊತ್ತಿಲ್ಲ, ನೀನು ಮೊನ್ನೆ ಬಂದವಳು, ನಿಂಗೇನು ಗೊತ್ತು ಮಗು, ನಿಂಗೇನು ಗೊತ್ತಿಲ್ಲ ಬಿಡು ಮಗು ಅಂತ ಹೇಳ್ತಾನೆ. ಆಗ ಸರಿ ಅಂತೇಳ್ಬಿಟ್ಟು ಎಲ್ಲರೂ ಖುಷಿಯಾಗಿ ಶಾಂತಿ ಕಾಲಿಗೆ ಬೀಳ್ತಾಳೆ, ಗೊತ್ತಾಗಲಿಲ್ಲ ರೀ, ತಪ್ಪಾಯಿತು ಅಂತೇಳಿ. ಆಮೇಲೆ ಎಲ್ಲ ಆಶೀರ್ವಾದ ತಗೊಂಡು ಎಲ್ಲರೂ ಇದು ಮಾಡ್ತಾಯಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಬರ್ತಾನೆ. ಸೂರ್ಯ ಬಂದು ನೋಡ್ತಾನೆ ಸಿಚುವೇಶನ್ನು. ಎಲ್ಲರೂ ಮನೆ ಹತ್ರನೇ ನಿಂತು ಕೂತು ಮಾತಾಡ್ತಿದ್ದಾರೆ. ಆದರೆ ಅಲ್ಲಿ ಇರಬೇಕಾಗಿದ್ದು ಎಲ್ಲನೂ ತರಬೇಕು ಇವಾಗ ಅಂತೇಳ್ಬಿಟ್ಟು ಬರೆ ಅಂತ ಮೀನನ್ನು ಕರ್ಕೊಂಡು ಆಚೆ ಹೋಗ್ತಾನೆ. ಬ್ಯಾಂಡ್ ಸೆಟ್ಟವರು ಹೂವಿನ ಹಾರ, ಸ್ವೀಟು, ಬಟ್ಟೆ, ಹಣ್ಣು ಎಲ್ಲ ತೊಗೊಂಡು ಬರ್ತಾನೆ ಒಳಕ್ಕೆ. ಆವಾಗ ಅದೆಲ್ಲ ನೋಡ್ಬಿಟ್ಟು ಅವ್ರ ಅಪ್ಪಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅಷ್ಟು ಖುಷಿ ಪಡ್ತಿದ್ಲೂ ತುಂಬ ಖುಷಿಯಾಗಿರ್ತಾನೆ. ಆಮೇಲೆ ಏನೂ ಮಾತಾಡಲ್ಲ. ಆದರೆ ಅದೇನು ಮರವು ಅಂತ ಅನ್ನೋದು ಏನೋ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.